ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಇಂಗ್ಲೀಷಲ್ಲಿ ಕಾಮನ್ ಆಗಿ ನಾವು ಮಾತಾಡಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗೋದು ಸಹಜ. ಆ ಮಿಸ್ಟೇಕ್ಸ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಿ ಗುರುತಿಸಿ ಅದನ್ನು ಮಿಸ್ಟೇಕ್ಸನ್ನು ತಿದ್ದುಕೊಂಡು, ಆ ತಪ್ಪನ್ನು ತಿದ್ದುಕೊಂಡು ಮಾತಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಮತ್ತು ಬೇರೆಯವರು ಮಾತಾಡಬೇಕಾದ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೀವು ಮಾತಾಡೋದು ಇನ್ನೊಬ್ಬರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅದರಲ್ಲದೆ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ ನಿಮ್ಮಲ್ಲಿ. ನಾನು ಪರ್ಫೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ. ಯಾರು ಪರ್ಫೆಕ್ಟ್ ಅಲ್ಲ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿರಿ ಪರವಾಗಿಲ್ಲ, ಬಟ್ ಮಿಸ್ಟೇಕ್ಸ್ ಪದೇ ಪದೇ ಮಾಡಿ ಆ ಮಿಸ್ಟೇಕ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗಬಾರ್ದು. ಅದನ್ನು ನಾವು ತಿದ್ದುಕೊಂಡು ಸರಿಯಾದ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಅನ್ನೋದನ್ನು ತಿಳ್ಕೊಂಡು ಮಾತಾಡೋದ್ರಲ್ಲಿ ಎಲ್ಲರಿಗೂ ಉಪಯೋಗ ಇದೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಹೇಗಾಗುತ್ತೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ. ಸೊ ಇದು ನಾನು ನಿಮಗೆ 3 ಇದು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಅದರದ್ದು 2 ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಪಾರ್ಟ್ 3ಇಂದ ನೀವು ಕಂಟಿನ್ಯೂ ಮಾಡ್ಬೋದು, ನೋ ಪ್ರಾಬ್ಲಮ್. ಪಾರ್ಟ್ 1 ಪಾರ್ಟ್ 2 ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಲ್ಲ, ನೀವು ಸ್ಟಾರ್ಟ್ ಮಾಡಿದ್ರು ಒಳ್ಳೆಯದೇ. ಯಾಕೆಂದರೆ ಇದು ಸುಮಾರು ಒಂದು 500 ಸೆಂಟೆನ್ಸ್ಗಳಿದ್ದಾವೆ. 500 ಸೆಂಟೆನ್ಸನ್ನು ನೀವು ಮಿಸ್ಟೇಕ್ಸ್ ಇಲ್ದೇ ಹೇಗೆ ಹೇಳ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಇಂಗ್ಲೀಷನ್ನು ಫ್ರೀಯಾಗಿ ನೀವು ಕಲಿಬೋದು. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಿಮಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ರೈಟ್. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಕ್ಯಾಟಗರಿ ವೈಸ್ ನಾನು ನಿಮಗೆ ಮಿಸ್ಟೇಕ್ಸನ್ನು ಹೇಳ್ಕೊಡ್ತೀವಿ. ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಈಸ್, ವಾಸ್, ಆಮ್ ಇದೆಲ್ಲ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಪ್ರೆಪಸಿಷನ್ಸ್ ಅಂದರೆ ಏನು, ಇನ್, ಆನ್, ಆಟ್, ಫ್ರಮ್ ಇದೆಲ್ಲ ನಾವು ಎಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಕಾಮನ್ ಆಗಿ ತುಂಬ ಜನ ಮಿಸ್ಟೇಕ್ಸ್ ಮಾಡ್ತಾರೆ. ಅದು ಯಾವ್ದು ಅಂತ ನೋಡೋಣ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಆಮೇಲೆ ನಾನು ಫಸ್ಟಿಗೆ ಹೇಳ್ತಾ ಇದ್ದೀನಿ ನಿಮಗೆ ಕರೆಕ್ಟ್ ಸೆಂಟೆನ್ಸ್ ನೋಡಿ. ಇನ್ಕರೆಕ್ಟ್ ಮತ್ತು ಕರೆಕ್ಟ್ ಅಂತ ಇರುತ್ತೆ. ಫಸ್ಟ್ ನೀವು ಇನ್ಕರೆಕ್ಟ್ ಸೆಂಟೆನ್ಸನ್ನು ನೋಡಿ, ಅದರಲ್ಲಿ ಮಿಸ್ಟೇಕ್ಸ್ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಆಗಬೇಕು. ಕರೆಕ್ಟ್ ಸೆಂಟೆನ್ಸ್ ಡೈರೆಕ್ಟಾಗಿ ನೋಡ್ಲಿಕ್ಕೆ ಹೋಗಬೇಡಿ. ಇನ್ಕರೆಕ್ಟ್ ಸೆಂಟೆನ್ಸ್ ನೋಡಿ, ಮಿಸ್ಟೇಕ್ಸ್ ಐಡೆಂಟಿಫೈ ಮಾಡೋಕ್ಕಾದರೆ ಆಮೇಲೆ ನೀವು ಕರೆಕ್ಟ್ ಸೆಂಟೆನ್ಸನ್ನು ನೋಡಿ. ಇದರಿಂದ ನೀವು ಕಲಿಬೋದೇ ಹೊರತು, ಇಲ್ಲ ನೀವು ಕರೆಕ್ಟ್ ಸೆಂಟೆನ್ಸ್ ಡೈರೆಕ್ಟಾಗಿ ನೋಡಿದ್ರೆ ಇಟ್ ಈಸ್ ಜಸ್ಟ್ ರೀಡಿಂಗ್, ಅದರಿಂದ ನಮಗೇನು ಪ್ರಯೋಜನ ಆಗಲ್ಲ. ಇನ್ಕರೆಕ್ಟ್ ಫಸ್ಟ್ ನೋಡಿ, ಮಿಸ್ಟೇಕ್ಸನ್ನು ಐಡೆಂಟಿಫೈ ಮಾಡೋಕ್ಕೆ ನೋಡಿ, ಆಮೇಲೆ ಕರೆಕ್ಟ್ ಸೆಂಟೆನ್ಸನ್ನು ನೋಡಿ. ಅದ್ರ ಜೊತೆಗೆ ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ, ಜಸ್ಟ್ ಬೋರ್ಡ್ ನೋಡೋದು ಮಾತ್ರ ಅಲ್ಲ. ಓಕೆ, ರೈಟ್. ನೌ ಲೆಟ್ಸ್ ಸ್ಟಾರ್ಟ್. ಈಗ ನೋಡಿ, ಫಸ್ಟ್ ಸೆಂಟೆನ್ಸ್ ಏನಿದೆ ನೋಡಿ, I am listening music. I am listening music. Okay, I am listening. ಇದನ್ನ ಲಿಸ್ನಿಂಗ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಜನ ಲಿಸನಿಂಗ್ ಅಂತ ಹೇಳ್ತಾರೆ, ಲಿಸನಿಂಗ್ ಅಂತ ಹೇಳ್ತಾರೆ, ವಿಚ್ ಇಸ್ ರಾಂಗ್. ಲಿಸನಿಂಗ್, ಅದು ಯಾಕೆ ಲಿಸನಿಂಗ್ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಇದು ಲಿಸ್ನಿಂಗ್. ಇಲ್ಲಿ ಎಸ್ ಇದೆ, ನೀವು ಎಸ್ ಅನ್ನ ಝೆಡ್ ಮಾಡಬೇಕಾದ್ರೆ ಎಸ್ದು ಆ ಕಡೆ ಈ ಕಡೆ ವಾವೆಲ್ಸ್ ಇದ್ರೆ ಮಾತ್ರ ಎಸ್ ಅನ್ನು ನಾವು ಝೆಡ್ ಮಾಡ್ತೀವಿ. ಆಲ್ದೋ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್. ಓಕೆ, ಸೊ ಇದು ಲಿಸನಿಂಗ್ ಅಲ್ಲ, ಲಿಸ್ನಿಂಗ್. ತುಂಬ ಜನ ಈ ಮಿಸ್ಟೇಕ್ ಮಾಡ್ತೀರಾ. ಓಕೆ, ಎನಿವೆ, ಐ ಆಮ್ ಲಿಸ್ನಿಂಗ್ ಮ್ಯೂಸಿಕ್. ಸರಿನಾ ಇದು? ಇಲ್ಲ. ಸೊ ಏನು ಅಲ್ಲಿ ನಾವು ಆ್ಯಡ್ ಮಾಡಬೇಕು, ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ಕನ್ನಡದಲ್ಲಿ ಸರಿ ಇದೆಯಲ್ಲ, ನಾನು ಹಾಡು ಕೇಳ್ತಾ ಇದ್ದೀನಿ, ನಾನು ಮ್ಯೂಸಿಕ್ ಕೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ದಟ್ಸ್ ನಾಟ್ ಟ್ರೂ. ಐ ಆಮ್ ಲಿಸ್ನಿಂಗ್ ಮ್ಯೂಸಿಕ್ ಅಲ್ಲ, ಐ ಆಮ್ ಲಿಸ್ನಿಂಗ್ ಟು. ನಾನು ಹಾಡನ್ನು ಕೇಳ್ತಾ ಇದ್ದೀನಿ, ನಾನು ಹಾಡಿಗೆ ಅಂತ ಬರಲ್ಲ, ಟು ಅಂದಾಗಲಿ ಗೆ ಅಂತ ಬರಲ್ಲ. ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ಓಕೆ, ಐ ಆಮ್ ಲಿಸ್ನಿಂಗ್ ಟು ಮ್ಯೂಸಿಕ್. ನೆಕ್ಸ್ಟ್ ನೋಡಿ, ಶಿ ಈಸ್ ಗುಡ್ ಇನ್ ಮ್ಯಾಥ್.
ಸೊ ಇಲ್ಲಿ ಇನ್, ಆನ್, ಟು, ಆಟ್, ಫ್ರಮ್ ಇದೆಲ್ಲ ಬರುತ್ತೆ. ಶಿ ಈಸ್ ಗುಡ್ ಆಟ್ ಮ್ಯಾಥ್. ಐ ಮೀನ್ ಇಲ್ಲಿ